ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ ಬಿ ಕಾಮ್ಗಾಗಿರ್ಬೋದು, ಬಿ ಸಿ ಎಗಾಗಿರ್ಬೋದು, ಬಿ ಎಗಾಗಿರ್ಬೋದು ಆ್ಯಂಡ್ ದೆನ್ ಎಲ್ಲ ಬಿ ಬಿ ಎ ಎಲ್ಲ ಯು ಜಿ ಕೋರ್ಸ್ಗಳಿಗೆ ಸಂಬಂಧಪಟ್ಟಂಗೆ ಅಥವಾ ಯು ಜಿ ಡಿಗ್ರಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಸೊ ಯಾರೆಲ್ಲರೂ ಡಿಜಿಟಲ್ ಮಾರ್ಕೆಟಿಂಗ್ ಸಬ್ಜೆಕ್ಟ್ನ ತಗೊಂಡಿದ್ದೀರಾ, ಸೊ ಈ ಪೇಪರ್ಗೆ ಸಂಬಂಧಪಟ್ಟಂಗೆ ಯಾರೆಲ್ಲ ಓದ್ತಾ ಇದ್ದೀರಾ, ಸೊ ಅವರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀನಿ. ಸೊ ಈ ವಿಡಿಯೋ ಬಂದುಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂಗೆ ಇದು ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಅದು ಈ ವರ್ಷ ಬರೆಯೋರಿಗಂತೂ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಪೇಪರ್ ಅಂತಂದ್ರಲ್ಲೂ ತಪ್ಪಾಗಿರಲ್ಲ. ಸೊ ಯಾಕಪ್ಪ ಅಂತ ಅಂದರೆ ಇದು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಅಂದರೆ ಕಂಪ್ಲೀಟ್ಲಿ 60 ಮಾರ್ಕ್ಸಿಗೆ ಇರುವಂಥ ಕ್ವಶನ್ಸು. ಸೊ ಪ್ಯೂರ್ 60ಕ್ಕೆ 60 ಮಾರ್ಕ್ಸು ಸಹ ಅಥವಾ 60 ಕ್ವಶನ್ಸು ಸಹ MCQ ಕ್ವಶನ್ಸ್ ಆಗಿರೋದ್ರಿಂದ ನಾನು ಈ ಪೇಪರ್ನ ಬಿಡಿಸೋದ್ರಲ್ಲಿ ನಾನು ವಿತ್ ಸೊಲ್ಯೂಷನ್ನು ಸಹ ಕೊಡ್ತೀನಿ. ಅಂದರೆ ನಾನು ಕ್ವಶನ್ಸ ಹೇಳ್ತಾ ವಿತ್ ಆನ್ಸರು ಸಹ ಹೇಳೋದ್ರಿಂದ ನಿಮಗೆ ಓದ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಸೊ ಏನಪ್ಪ ಅಂತ ಅಂದರೆ ನಾನು ಇಲ್ಲಿವರೆಗೂ ಬಿ ಕಾಮ್ನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಆ್ಯಂಡ್ ದೆನ್ ಅಂದರೆ ಬಿ ಕಾಮ್ನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪೇಪರ್ಗಳ್ನೂ ಸಹ ಅಪ್ಲೋಡ್ ಮಾಡಿದ್ದೀನಿ. ಯಾವಾದರೆ ಅಂತ ನೋಡೋದಾದರೆ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗಿರ್ಬೋದು, ITR ಆಗಿರ್ಬೋದು, ಓಕೆನಾ. ನೆಕ್ಸ್ಟ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಲ್ಚರ್ ಡೈವರ್ಸಿಟಿ ಅಟ್ ವರ್ಕ್ ಪ್ಲೇಸ್ ಆಗಿರ್ಬೋದು. ಓಕೆ, ನಮಗೆ 6th ಸೆಮಿಸ್ಟರ್ನ ಬಿ ಕಾಮ್ಗೆ ಎಲ್ಲ ಪೇಪರು ಸಹ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಇನ್ನೊಂದು ಸಹ GST ಟ್ಯಾಲಿ ಅಂದರೆ GST ಟ್ಯಾಲಿ ವಿತ್ ಅಕೌಂಟಿಂಗ್ ಅಂತ ಏನಿದೆಯಲ್ವಾ ಅದನ್ನು ಸಹ ಪೇಪರ್ನ ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಈಗ ಬಂದುಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಇದು ಸಹ ನಿಮಗೆ KJK ಕ್ಲಾಸಸ್ ಅಂತ ಕರಿತೀವಿ, ಓಕೆನಾ. ಕಲಿಕೆ ಜೊತೆ ಕೌಶಲ್ಯ ಅಂತ ನಿಮಗೆ ಇದಿತ್ತಲ್ವ ಸಬ್ಜೆಕ್ಟು. ಸೊ ಅದರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಯಾರೆಲ್ಲ ತೊಗೊಂಡಿದ್ರಿ ಅವರಿಗೆ ಇದು ತುಂಬಾ ಇಂಪಾರ್ಟೆಂಟು. ಸೊ ಇದು ನಾನು ತುರುವೇಕೆರೆ ಕಾಲೇಜಿಂದ ಕಲೆಕ್ಟ್ ಮಾಡ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ಲಿ ತುಮಕೂರು ಯೂನಿವರ್ಸಿಟಿ ಪೇಪರ್ ಅಂತ ಹೇಳ್ಬೋದು. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಇಲ್ಲೇನಪ್ಪ ಅಂತಂದರೆ ಇದು ಸಹ 2 ಅವರ್ಸ್ಗೆ ಇರುವಂತಹ ಪೇಪರು. ಕಂಪ್ಲೀಟ್ಲಿ 60 ಮಾರ್ಕ್ಸ್ ಇರುತ್ತೆ. ನಮ್ಮ KJK GST ಆ್ಯಂಡ್ ವಿತ್ ಟ್ಯಾಲಿ ಅಂತ ಇದೆಯಲ್ವ ಆ ಪೇಪರಲ್ಲಿ ನಮಗೆ ಒಂದು ಕ್ವಶನ್ ಬಂದ್ಬಿಟ್ಟು ಈಚ್ 2 ಮಾರ್ಕ್ಸ್ ಕ್ಯಾರಿ ಫಾರ್ವರ್ಡ್ ಆಗ್ತಿತ್ತು. ಬಟ್ ಈ ಪೇಪರಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಒಂದು ಕ್ವಶನ್ನು 1 ಮಾರ್ಕ್ಸು, 60 ಕ್ವಶನ್ನು 60 ಮಾರ್ಕ್ಸು. ಸೊ ಈಗ 60 ಕ್ವಶನ್ಗೂ ಸಹ ಕ್ವಶನ್ಸ್ನ ಹೇಳಿ ನಾನು ಆನ್ಸರ್ನ ಸೊಲ್ಯೂಷನ್ನ ಕೊಡ್ತೀನಿ. ಸೊ ನೀವಲ್ಲಿ ಟಿಕ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ನೋ ಇಲ್ಲ ನೀವು ಬರ್ಕೊಳ್ಳೋದಾಗಿರ್ಬೋದು ಒಂದು ಕಡೆ. ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟು. ಅದು ಈ ವರ್ಷದ ಅಂತೂ ಈಗಿನ ವಿದ್ಯಾರ್ಥಿಗಳಿಗಂತೂ ತುಂಬ ಮೋಸ್ಟ್ ಇಂಪಾರ್ಟೆಂಟು. ಎಲ್ಲೂ ಸಹ ಮಾಡೆಲ್ ಪೇಪರ್ ಸಿಗ್ತಾ ಇಲ್ಲ. ಸ್ಟಡಿ ಮೆಟೀರಿಯಲ್ ಸಿಕ್ಕಿದ್ರೂ ಯಾವ ಥರ ಓದಬೇಕು ಅಂತ ಗೊತ್ತಾಗ್ತಿಲ್ಲ. ಅದರಲ್ಲಂತೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಈಗಿನ ವಿದ್ಯಾರ್ಥಿಗಳಿಗೆ. ಸೊ ಅದರಲ್ಲಿ ಎಲ್ಲ ಕ್ವಶನ್ಸ್ ಸಹ ಹೇಳ್ಕೊತಾ ಹೋಗ್ತೀನಿ ಬನ್ನಿ. ವಿಡಿಯೋ ಲೆಂತಿ ಆಗುತ್ತೆ, ಆದರೂ ಸಹ ಎಲ್ಲೂ ಸ್ಕಿಪ್ ಮಾಡಬೇಡಿ. ವೆರಿ ಇಂಪಾರ್ಟೆಂಟು. ಇದೊಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ತೀನಿ. ಓಕೆ ನೋಡಿ ಗೈಸ್, ಬನ್ನಿ ಶುರು ಮಾಡೋಣ. ಸೊ ಇದರಲ್ಲಿ ಫಸ್ಟ್ನೇ ಕ್ವಶನ್ನು ಏನಪ್ಪ ಅಂತ ನೋಡೋದಾದರೆ ಅಂದರೆ ನಾನು ಆಪ್ಷನನ್ನು ಹೇಳಕ್ಕೆ ಹೋಗೋದಿಲ್ಲ, ಕ್ವಶನ್ಸ್ನ ಹೇಳ್ತೀನಿ, ಡೈರೆಕ್ಟ್ ಆನ್ಸರ್ನ ಕೊಡ್ತೀನಿ, ನೀವಲ್ಲಿ ಟಿಕ್ ಮಾಡ್ಕೊಂಡು ಓದ್ಕೊಬೋದು. ಸೊ ಏನಪ್ಪ ಅಂತ ಅಂದರೆ ಫಸ್ಟ್ನೇ ಕ್ವಶನ್ ನೋಡಿ, ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ಮೆಷಿನ್ ಲರ್ನಿಂಗ್ ML ಅಂದರೆ ನಮ್ಮ ಮೆಷಿನ್ ಲರ್ನಿಂಗ್ ಪ್ರೈಮರಿ ಗೋಲಿಂದ ಅದೇನು ಅಂತ ಕೇಳ್ತಿದ್ದಾರೆ ನೋಡಿ. ಸೊ ಅದಕ್ಕೆ ಆಪ್ಷನ್ ಬಂದ್ಬಿಟ್ಟು ಬಿ ಆನ್ಸರ್, ಓಕೆನಾ. ಟು ಅನಲೈಸ್ ಹಿಸ್ಟಾರಿಕಲ್ ಡಾಟಾ ಆ್ಯಂಡ್ ಮೇಕ್ ಪ್ರಿಡಿಕ್ಷನ್ಸ್ ಆರ್ ಡಿಸಿಷನ್ಸ್ ವಿತೌಟ್ ಬೀಯಿಂಗ್ ಎಕ್ಸ್ಪ್ಲಿಸಿಟಿ ಪ್ರೋಗ್ರಾಮ್ಡ್. ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ಇದು ಹೆಂಗೆ ನಂಬೋದು ಅಂತ ನೋಡೋದಾದರೆ ಸೊ ನಾನು ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ ಈ ಕ್ವಶನ್ಸ್ಗಳ್ನ ನಾನು ಆನ್ಸರ್ನ ಹುಡುಕಿ ನಿಮ್ಗೆ ಹೇಳ್ತಾ ಇರೋದು, ಓಕೆನಾ. ಮತ್ತು ನೀವು ಬೇಕಾದ್ರೆ ChatGPT ಹಾಕೊಬೋದು. ಆನ್ಸರ್ನ ತಪ್ಪಿದ್ರೆ ಬೇಕಾದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಂಥ ಕ್ವಶನ್ ತಪ್ಪಿದೆ ಅಂತ, ಬೇಕಾದ್ರೆ ನಾನಲ್ಲಿ ಸರಿಪಡಿಸ್ಕೋತೀನಿ, ಓಕೆನಾ. ನೋಡಿ ಇದಕ್ಕೆ ಫಸ್ಟ್ನೇ ಕ್ವಶನ್ಗೆ 2 ಆಪ್ಷನ್ನು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್, ಓಕೆನಾ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಗ್ ಡಾಟಾ. ಇದು ಬಿಗ್ ಡಾಟಾಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ಅಥವಾ ನೇಚರ್ ಅಲ್ಲ ಅಂತ ಹೇಳ್ತೇವೆ. ವಾಲ್ಯೂಮು, ವೆಲೋಸಿಟಿ, ವೆರೈಟಿ, ವ್ಯಾಲಿಡೇಷನ್ನು. ಸೊ ಏನಪ್ಪ ಆನ್ಸರ್ ಅಂತ ನೋಡೋದಾದರೆ ವ್ಯಾಲಿಡೇಷನ್ನು ಬಿಗ್ ಡಾಟಾದ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ, ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಇನ್ ಅನಾಲಿಟಿಕ್ಸ್? ಏನಪ್ಪ ಮೇನ್ ಪರ್ಪಸ್ ಏನಪ್ಪ ಅಂತ ನೋಡೋದಾದರೆ ಸೊ ಆಪ್ಷನ್ ಸಿ ಆನ್ಸರ್ ಆಗಿರುತ್ತೆ. ಸೊ ನೋಡಿ, ಟು ಆಟೋಮೇಟ್ ಟಾಸ್ಕ್, ಗೈನ್ ಇನ್ಸೈಟ್ಸ್ ಆ್ಯಂಡ್ ಮೇಕ್ ಪ್ರಿಡಿಕ್ಷನ್ಸ್ ಫ್ರಮ್ ಲಾರ್ಜ್ ಡಾಟಾ ಸೆಟ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ.
Algorithm is commonly used for supervised learning tasks such as classifications and regression. ಅಂದರೆ ನಮ್ಮ ಅಲೋಗ್ರಿಥಮ್ ಇದೆಯಲ್ವಾ, ಅದು ಕಾಮನ್ಲಿ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ, ಸೊ ಆಪ್ಷನ್ ಸಿ ಹೆಪ್ರಿರೊರಿ. ಓಕೆ, ಹೆಪ್ರಿರೊರಿ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, 5ನೇ ಕ್ವಶನ್ನು. 60 ಕ್ವಶನ್ ಸಹ ಹಿಂಗೆ ಇದೆ, ವಿತ್ ಸೊಲ್ಯೂಷನ್ ಸಹ ಹೇಳ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, ವಾಟ್ ಈಸ್ ದ ಪ್ರೈಮರಿ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಡೀಪ್ ಲರ್ನಿಂಗ್ ಆಲ್ಗೋರಿಥಮ್ಸ್? ಅದಕ್ಕೆ ಆಪ್ಷನ್ ಏನಪ್ಪ ಅಂತ ನೋಡೋದಾದರೆ 5ನೇ ಕ್ವಶನ್ಗೆ ಸಿ ಆನ್ಸರ್ ಆಗಿರುತ್ತೆ. ದೇ ಕ್ಯಾನ್ ಆಟೋಮೆಟಿಕಲಿ ಡಿಸ್ಕವರ್ ಆ್ಯಂಡ್ ಲರ್ನ್ ರಿಪ್ರೆಸೆಂಟೇಷನ್ ಫ್ರಮ್ ಡಾಟಾ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, 6ನೇ ಕ್ವಶನ್ನು. ವಿಚ್ ಆಫ್ ಟೆಕ್ನಾಲಜಿ ಈಸ್ ಕಾಮನ್ಲಿ ಯೂಸ್ಡ್ ಟು ಸ್ಟೋರ್ ಆ್ಯಂಡ್ ಪ್ರೊಸೆಸ್ ಲಾರ್ಜ್ ವಾಲ್ಯೂಮ್ಸ್ ಆಫ್ ಡಾಟಾ ಇನ್ ಡಿಸ್ಟ್ರಿಬ್ಯೂಟೆಡ್ ಎನ್ವಿರಾನ್ಮೆಂಟ್? ಸೊ ಏನಪ್ಪ ಆನ್ಸರ್ ಆಗಿರುತ್ತೆ ಅಂತ ನೋಡೋದಾದರೆ ಹ್ಯಾಡೋಪ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪರ್ಪಸ್ ಆಫ್ ಫ್ಯೂಚರ್ಸ್ ಇಂಜಿನಿಯರಿಂಗ್ ಇನ್ ಮೆಷಿನ್ ಲರ್ನಿಂಗ್? ಅಂದರೆ ಈ ಇಂಜಿನಿಯರಿಂಗ್ ಮೆಷಿನ್ ಲರ್ನಿಂಗಿನ ಫ್ಯೂಚರ್ನ ಫ್ಯೂಚರ್ಸ್ ಏನೇನು ಅಂತ ಕೇಳಿದ್ದಾರೆ ನೋಡಿ. ಸೊ ಏನಪ್ಪ ಆನ್ಸರ್ ಅಂದರೆ ಸಿ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಟು ಎಕ್ಸ್ಟ್ರಾಕ್ಟ್ ರಿಲೆವೆಂಟ್ ಫ್ಯೂಚರ್ಸ್ ಫ್ರಮ್ ರಾ ಡಾಟಾ ಟು ಇಂಪ್ರೂವ್ ಮಾಡೆಲ್ ಪರ್ಫಾರ್ಮೆನ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕಾಮನ್ ಅಪ್ಲಿಕೇಶನ್ಸ್ ಆಫ್ AI ಡ್ರೈವನ್ ಅನಾಲಿಟಿಕ್ಸ್? ಅಂದರೆ ಪ್ರಿಡಿಕ್ಟಿವ್ ಮೇಂಟೆನ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗಾ, ಇಲ್ಲ ಫ್ರಾಡ್ ಡಿಟೆಕ್ಷನ್ ಬ್ಯಾಂಕಿಂಗಾ, ವೆದರ್ ಫಾರ್ಕಾಸ್ಟಿಂಗಾ, ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸಿಂಗಾ? ಇಸ್ ಎ ನಾಟ್ ಎ ಕಾಮನ್ ಅಪ್ಲಿಕೇಶನ್, ಅದು AI ಡ್ರೈವ್ನಲ್ಲಿ ಅಂತ ನೋಡೋದಾದರೆ, ಸೊ ಆಪ್ಷನ್ ಡಿ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸಿಂಗ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇದು ನಮಗೆ ಅಪ್ಲಿಕೇಶನ್ಸ್ ಅಲ್ಲ, ಅದೊಂದು ನಮಗೆ ಲೈಕ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಇದ್ದಂಗೆ ಅದು ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಟೆಕ್ನಿಕ್ ಈಸ್ ಯೂಸ್ಡ್ ಟು ಅನ್ಕವರ್ಡ್ ಹಿಡನ್ ಪಾರ್ಟ್ನರ್ಸ್ ಆರ್ ಸ್ಟ್ರಕ್ಚರ್ಸ್ ಇನ್ ಅನ್ಸ್ಟ್ರಕ್ಟೆಡ್ ಡಾಟಾ? ಸೊ ಏನಪ್ಪ ಆನ್ಸರ್ ಆಗಿರುತ್ತೆ ಅಂತ ನೋಡೋದಾದರೆ 9ನೇ ಕ್ವಶನ್ನು. ಸೊ ಬಿ ಆನ್ಸರ್ ಪ್ರಿನ್ಸಿಪಲ್ ಕಾಂಪೊನೆಂಟ್ ಅನಾಲಿಸಿಸ್ PCA ಅಂತ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಪರ್ಪಸ್ ಆಫ್ ರೈನ್ಫೋರ್ಸ್ಮೆಂಟ್ ಲರ್ನಿಂಗ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಯಾವ ಥರ ಪರ್ಪಸ್ ಇರುತ್ತೆ ಅಂತ ನೋಡೋದಾದರೆ, ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಬಿ ಆನ್ಸರ್ ಆಗಿರುತ್ತೆ. ಟು ಆಪ್ಟಿಮೈಸ್ ಎ ಸಿಸ್ಟಮ್ಸ್ ಪರ್ಫಾರ್ಮೆನ್ಸ್ ಬೈ ಇಂಟ್ರಾಕ್ಟಿಂಗ್ ವಿತ್ ಆ್ಯನ್ ಎನ್ವಿರಾನ್ಮೆಂಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಸೆಕೆಂಡ್ ಆಪ್ಷನ್. ಓಕೆನಾ. ಈ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪ್ರೈಮರಿ ಫೋಕಸ್ ಆನ್ ಅಕೌಂಟ್ ಬೇಸ್ಡ್ ಮಾರ್ಕೆಟಿಂಗ್ ABM? ಅಂದರೆ ಈ ಅಕೌಂಟ್ ಬೇಸ್ಡ್ ಮಾರ್ಕೆಟಿಂಗ್ನ ಪ್ರೈಮರಿ ಫೋಕಸ್ ಏನು ಅಥವಾ ಗೋಲ್ ಏನು ಅಂತ ನೋಡೋದಾದರೆ ಆಪ್ಷನ್ ಬಿ ಅಂದರೆ ಕ್ರಿಯೇಟಿಂಗ್ ಪರ್ಸನಲೈಸ್ಡ್ ಮಾರ್ಕೆಟಿಂಗ್ ಕಂಪೈನ್ಸ್ ಫಾರ್ ಇಂಡಿವಿಜುವಲ್ ಕಸ್ಟಮರ್ಸ್ ಆನ್ ಅಕೌಂಟ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇನ್ವಾಲ್ವ್ಸ್ ಕ್ರಿಯೇಟಿಂಗ್ ವ್ಯಾಲ್ಯೂಯಬಲ್ ಕಂಟೆಂಟ್ ಟು ಅಟ್ರಾಕ್ಟ್ ಎಂಗೇಜ್ ಸ್ಪೆಸಿಫೈಡ್ ಆಡಿಯನ್ಸ್ ಸೆಗ್ಮೆಂಟ್? ಸೊ ಇದಕ್ಕೆ ಏನಪ್ಪ ಆನ್ಸರ್ ಆಗಿರುತ್ತೆ ಅಂತ ನೋಡೋದಾದರೆ ವ್ಯಾಲ್ಯೂಯಬಲ್ ಕಂಟೆಂಟ್ಗೆ ಸೊ ಆಡಿಯನ್ಸ್ ಸೆಗ್ಮೆಂಟ್ ಏನಪ್ಪ ಆಗಿರುತ್ತೆ ಅಂತ ನೋಡೋದಾದರೆ 12th ಕ್ವಶನ್ಗೆ ಕಂಟೆಂಟ್ ಮಾರ್ಕೆಟಿಂಗ್ ಆಗಿರುತ್ತೆ. ನೀವು ಅಂದ್ಕೊಬೋದು ಕಂಟೆಂಟ್ ಮಾರ್ಕೆಟಿಂಗ್ ಎಲ್ಲೆಲ್ಲ ಬರುತ್ತೆ ಬ್ರೋ ಅಂತ ನೋಡೋದಾದರೆ, ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ, ಯೂಟ್ಯೂಬಲ್ಲಿ ನೋಡ್ತೀರಾ, ಮತ್ತು ಕೆಲವೊಂದು ಫೇಸ್ಬುಕ್, ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಲ್ವಾ. ಸೊ ಅದಕ್ಕೆ ಆನ್ಸರ್ ಕಂಟೆಂಟ್ ಮಾರ್ಕೆಟಿಂಗ್, ವ್ಯಾಲ್ಯೂಬಲ್ ಕಂಟೆಂಟ್ನ ಕೊಡುವಂಥದ್ದು ಕಂಟೆಂಟ್ ಮಾರ್ಕೆಟಿಂಗಲ್ಲಿ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಪರ್ಪಸ್ ಆಫ್ ಮಾರ್ಕೆಟಿಂಗ್ ಆಟೋಮೇಷನ್ಸ್ ಪ್ಲ್ಯಾಟ್ಫಾರ್ಮ್? ಅಂದರೆ ಈ ಆಟೋಮೇಷನ್ ಪ್ಲ್ಯಾಟ್ಫಾರ್ಮ್ ಇದೆ, ಮಾರ್ಕೆಟಿಂಗ್ ಆಟೋಮೇಷನ್ ಪ್ಲ್ಯಾಟ್ಫಾರ್ಮ್ನ ಏನು ಪರ್ಪಸ್ ಅಪ್ಪ ಅಂತ ನೋಡೋದಾದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ. ಓಕೆನಾ. ಟು ಆಟೋಮೇಟ್ ರಿಪೀಟಿವ್ ಮಾರ್ಕೆಟಿಂಗ್ ಟಾಸ್ಕ್ ಆ್ಯಂಡ್ ವರ್ಕ್ ಫ್ಲೋಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕೀ ಕಾಂಪೊನೆಂಟ್ ಆ್ಯಂಡ್ ಸಕ್ಸಸ್ಫುಲ್ ಹೋಮಿ ಚಾನಲ್ ಮಾರ್ಕೆಟಿಂಗ್? ಅಂದರೆ ಈ ಹೋಮಿ ಚಾನಲ್ ಮಾರ್ಕೆಟಿಂಗ್ನ ಕೀ ಕಾಂಪೊನೆಂಟ್ಗಳು ಯಾವ್ಯಾವು ಈ ಫಾಲೋಯಿಂಗಲ್ಲಿ ಅಂತ ಹೇಳಿದ್ದಾರೆ ನೋಡಿ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಅಂದರೆ ಕನ್ಸಿಸ್ಟೆನ್ಸಿ ಆಫ್ ಮೆಸೇಜಿಂಗ್ ಆ್ಯಂಡ್ ಬ್ರ್ಯಾಂಡಿಂಗ್ ಅಕ್ರಾಸ್ ಮಲ್ಟಿಪಲ್ ಚಾನಲ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ಸ್ ಆಫ್ ನ್ಯಾಚುರಿಂಗ್
ಕ್ಯಾಂಪೇನ್ನ. ಸೊ ಇದಕ್ಕೆ ಪ್ರೈಮರಿ ಆಬ್ಜೆಕ್ಟಿವ್ಸ್ ಏನಪ್ಪ ಅಂತ ನೋಡೋದಾದರೆ 15ನೇದಕ್ಕೆ ಆಪ್ಷನ್ ಸಿ ಇದಕ್ಕೆ ಆನ್ಸರ್ ಆಗಿರುತ್ತೆ. ಟು ಕನ್ವರ್ಟ್ ಲೀಡ್ಸ್ ಇಂಟು ಕಸ್ಟಮರ್ಸ್ ಬೈ ಬಿಲ್ಡಿಂಗ್ ರಿಲೇಷನ್ಶಿಪ್ ಆ್ಯಂಡ್ ಟ್ರಸ್ಟ್ ಓವರ್ ಟೈಮ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಅಲ್ಲಿ ಸ್ವಲ್ಪ ಹಿಂಸೆ ಆಗ್ಬೋದು, ಬಟ್ ನಿಮಗೆ ಆನ್ಸರ್ ಗೊತ್ತಾಗಲಿ, ನಾನು ಹಾಗೆ ಹೇಳ್ಕೊತ ಹೋದರೆ ಆನ್ಸರ್ ಗೊತ್ತಾಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಕಂಪ್ಲೀಟ್ಲಿ ಸಾಲ್ವ್ ಮಾಡೋಣ. ಸೊ ನೋಡಿ, ವಿಚ್ ಆಫ್ ದ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇನ್ವಾಲ್ವ್ಸ್ ಪಾರ್ಟ್ನರಿಂಗ್ ವಿತ್ ಇನ್ಫ್ಲೂಯೆನ್ಷಿಯಲ್ ಇಂಡಿವಿಜುವಲ್ಸ್ ಟು ಪ್ರಮೋಟ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್. ಅಂದರೆ ಈ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿನಲ್ಲಿ ಪಾರ್ಟ್ನರ್ಶಿಪ್ ಯಾವ ಥರ ಇನ್ಫ್ಲುಯೆನ್ಸ್ ಆಗ್ತಾರೆ ಅಂತ ನೋಡೋದಾದರೆ, ಅಂದರೆ ಆಪ್ಷನ್ ಕೊಟ್ಟಿರೋದು ನೋಡಿ, ಆರ್ಟಿಫಿಷಿಯಲ್ ಮಾರ್ಕೆಟಿಂಗಾ, ಕಂಟೆಂಟ್ ಮಾರ್ಕೆಟಿಂಗಾ, ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗಾ, ಇಮೇಲ್ ಮಾರ್ಕೆಟಿಂಗ್ ಅಂತ ಕೇಳೋದಾದರೆ ಆಪ್ಷನ್ ಸಿ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್. ಇನ್ಫ್ಲುಯೆನ್ಸರ್ ಅಂತ ಅಂದರೆ ಈಗ ಸೋಷಿಯಲ್ ಮೀಡಿಯಾದೆಲ್ಲ ಜಾಸ್ತಿ ಆಗಿರೋದು ಇನ್ಫ್ಲುಯೆನ್ಸ್ ಮಾರ್ಕೆಟಿಂಗ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪರ್ಪಸ್ ಆಫ್ ಕಂಡಕ್ಟಿಂಗ್ ARB ಟೆಸ್ಟಿಂಗ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್? ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು, ಅಂದರೆ ಪರ್ಪಸ್ಸು AB ಟೆಸ್ಟಿಂಗ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಏನಪ್ಪ ಪರ್ಪಸ್ ಅಂತ ನೋಡೋದಾದರೆ, ಸೊ ಆಪ್ಷನ್ ಸಿ ಟು ಕಂಪೇರ್ ದ ಪರ್ಫಾರ್ಮೆನ್ಸ್ ಆಫ್ ಡಿಫರೆನ್ಸ್ ಮಾರ್ಕೆಟಿಂಗ್ ಅಸೆಟ್ಸ್ ಆರ್ ಸ್ಟ್ರಾಟಜೀಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಮೆಟ್ರಿಕ್ ಮೆಜರ್ಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಆ್ಯಂಡ್ ಲಾಯಲ್ಟಿ ಟುವರ್ಡ್ಸ್ ಬ್ರ್ಯಾಂಡ್? ಸೊ ಈಗೊಂದು ಮೆಟ್ರಿಕ್ನ ಮೆಜರ್ಮೆಂಟ್ನ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡೋದಕ್ಕೆ ಯಾವ ಥರ ಎಲ್ಲ ಬ್ರ್ಯಾಂಡ್ಗಳು ಲಾಯಲ್ಟಿ ಆಗಿರ್ತವೆ ಅಂತ ನೋಡೋದಾದರೆ, ಅಂದರೆ ಇದಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ, ಕ್ಲಿಕ್ ಟು ರೇಟು, ಕನ್ವರ್ಸೇಷನ್ ರೇಟು, ನೆಟ್ ಪ್ರಮೋಟರ್ ಸ್ಕೋರು, ಕಾಸ್ಟ್ ಪರ್ ಲೀಡು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 18ನೇದಕ್ಕೆ ನೆಟ್ ಪ್ರಮೋಟರ್ ಸ್ಕೋರ್. ಸೊ ನೆಟ್ ಪ್ರಮೋಟರ್ ಸ್ಕೋರ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಓಕೆ, ನೋಡ್ಕೊಂಡ್ರಲ್ವ 18ನೇ ಕ್ವಶನು. ಇನ್ನು 19ನೇ ಕ್ವಶನ್ನು, ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ಕನ್ವರ್ಸೇಷನ್ ರೇಟ್ ಆಪ್ಟಿಮೈಸೇಷನ್, ಅಂದರೆ CRO. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಏನಪ್ಪ ಆಗಿರುತ್ತೆ ಅಂತ, ಸಿ ಆಪ್ಷನ್ನು, ಟು ಆಪ್ಟಿಮೈಸ್ ದ ವೆಬ್ಸೈಟ್, ಓಕೆನಾ, ಟು ಆಪ್ಟಿಮೈಸ್ ಎ ಎಲಿಮೆಂಟ್ ಟು ಇಂಪ್ರೂವ್ ದ ಪರ್ಸೆಂಟೇಜ್ ಆಫ್ ವಿಸಿಟರ್ಸ್ ವೂ ಟೇಕ್ ಡಿಸೈರ್ಡ್ ಆಕ್ಷನ್ಸು. ಈಗ ನಾವು ಕಾನ್ವರ್ಸೇಷನ್ ರೇಟ್ನ ಮಾಡಬೇಕಾದ್ರೆ ಅದು ಪ್ರೈಮರಿ ಗೋಲ್ ಬಂದ್ಬಿಟ್ಟೆ ಇಂಪ್ರೂವ್ ಮಾಡೋದು ಪರ್ಸೆಂಟೇಜಸ್ನ ವಿಸಿಟರ್ದು. ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು 20ನೇ ಕ್ವಶನ್ ನೋಡಿ, ವಿಚ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇನ್ವಾಲ್ವ್ಸ್ ಟಾರ್ಗೆಟಿಂಗ್ ಪೊಟೆನ್ಷಿಯಲ್ ಕಸ್ಟಮರ್ಸ್ ಬೇಸ್ಡ್ ಆನ್ ದೇರ್ ಜಿಯೋಗ್ರಫಿಕ್ ಲೊಕೇಶನ್? ಅದಕ್ಕೆ ಆಪ್ಷನ್ನು ಜಿಯೋ ಟಾರ್ಗೆಟಿಂಗು, ಓಕೆ, ನೆಕ್ಸ್ಟ್ ಬಿಹೇವಿಯರಲ್ ಟಾರ್ಗೆಟಿಂಗು, ರೀಟಾರ್ಗೆಟಿಂಗು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ರೀಟಾರ್ಗೆಟಿಂಗ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ. ಸೊ ನೋಡಿ, 20ನೇ ಕ್ವಶನ್ ಆಯಿತು. 21ನೇ ಕ್ವಶನ್ನು, ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ಸ್ ಆಫ್ ಮೊಬೈಲ್ ಮಾರ್ಕೆಟಿಂಗ್? ಅಂದರೆ ಮೊಬೈಲ್ ಮಾರ್ಕೆಟಿಂಗ್ನ ಪ್ರೈಮರಿ ಆಬ್ಜೆಕ್ಟಿವ್ಸ್ ಏನು ಅಂತ ಕೇಳ್ತಿದ್ದಾನೆ ನೋಡಿ. ಸೊ ಆನ್ಸರ್ ಬಂದುಬಿಟ್ಟು ಸಿ, ಟು ರೀಚ್ ಎ ಎಂಗೇಜ್ ಆಫ್ ಪೊಟೆನ್ಷಿಯಲ್ ಕಸ್ಟಮರ್ ಆನ್ ಮೊಬೈಲ್ ಡಿವೈಸಸ್. ಅಂದರೆ ಮೊಬೈಲ್ ಡಿವೈಸಸ್ಸಿಂದ ಪೊಟೆನ್ಷಿಯಲ್ ಕಸ್ಟಮರ್ನ ರೀಚ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಮೊಬೈಲ್ ಮಾರ್ಕೆಟಿಂಗ್ ಚಾನಲ್ ಟೈಪಿಕಲಿ ಸೆಂಡ್ಸ್ ಪ್ರಮೋಷನಲ್ ಮೆಸೇಜಸ್ ಡೈರೆಕ್ಟ್ಲಿ ಯೂಸರ್ಸ್ ಮೊಬೈಲ್ ಡಿವೈಸಸ್? ಅಂದರೆ ನಾವಿಲ್ಲಿ ಅಂದರೆ ಮೊಬೈಲ್ ಮಾರ್ಕೆಟಿಂಗ್ನ ಮೂಲಕ ಯಾವ ಚಾನೆಲ್ನಲ್ಲಿ ಸೆಂಡ್ ಮಾಡಿದ್ರೆ ಪ್ರಮೋಷನಲ್ ಮೆಸೇಜ್ಗಳು ಡೈರೆಕ್ಟಾಗಿ ಮೊಬೈಲ್ ಡಿವೈಸಸ್ಗೆ ಹೋಗ್ತವೆ ಅಂತ ನೋಡೋದಾದರೆ ಆಪ್ಷನ್ ಸಿ SMS ಮಾರ್ಕೆಟಿಂಗ್. ನಮಗೆ ವಾಟ್ಸಪ್ಪಲ್ಲಿ ಆಗಿರ್ಬೋದು ಅಥವಾ ಮಾಮೂಲಿ SMS ಅಲ್ಲಿ ಆಗಿರ್ಬೋದು, ಒಂದು ಬ್ರ್ಯಾಂಡ್ನ ಪ್ರಮೋಷನ್ನ ಮಾಡಬೇಕಾದ್ರೆ ಮೆಸೇಜ್ಗಳು ಹೋಗ್ತವೆ ಅನ್ನೋನ್ ನಂಬರ್ಗಳಿಗೆಲ್ಲ. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಅಂದರೆ ಆ ರೀತಿ ಮಾಡುವಂಥದ್ದು ಇದು. ಸೊ SMS ಮಾರ್ಕೆಟಿಂಗ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಜಿಯೋಫೆನ್ಸಿಂಗ್ ಇನ್ ಮೊಬೈಲ್ ಮಾರ್ಕೆಟಿಂಗ್? ಅಂದರೆ ಮೊಬೈಲ್ ಮಾರ್ಕೆಟಿಂಗ್ನ ಸಿಗ್ನಿಫಿಕೆನ್ಸ್ ಏನು? ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಎ ಆನ್ಸರ್ ಆಗಿರುತ್ತೆ ನೋಡಿ. ಅಲೋಸ್ ಬಿಸ್ನೆಸ್ ಟು ಕ್ರಿಯೇಟ್ ವರ್ಚುವಲ್ ಬೌಂಡರೀಸ್ ಟು ಟಾರ್ಗೆಟ್ ಯೂಸರ್ಸ್ ವಿತಿನ್ ಎ ಸ್ಪೆಸಿಫಿಕ್ ಜಿಯೋಗ್ರಾಫಿಕ್ ಏರಿಯಾ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಮೆಟ್ರಿಕ್ ಕಾಮನ್ಲಿ ಯೂಸ್ ಟು ಮೆಜರ್ ದ ಎಫೆಕ್ಟಿವ್ನೆಸ್ ಆಫ್ ಮೊಬೈಲ್ ಅಡ್ವರ್ಟೈಸಿಂಗ್ ಕಂಪೈನ್? ಅದಕ್ಕೆ ಕಾಸ್ಟ್ ಪರ್ ಇಂಪ್ರೆಷನ್ನು, ಕಾಸ್ಟ್ ಪರ್ ಕ್ಲಿಕ್ಕು, ನೆಕ್ಸ್ಟು ಬೌನ್ಸ್ ರೇಟು, ಪೇಜ್ ವ್ಯೂಸ್ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಕಾಸ್ಟ್ ಪರ್ ಕ್ಲಿಕ್ ಇದಕ್ಕೆ ಆನ್ಸರ್ CPC ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ 25ನೇದು, ವಾಟ್ ಈಸ್ ದ ಪರ್ಪಸ್ ಆಫ್ ಮೊಬೈಲ್ ರೆಸ್ಪಾನ್ಸಿವ್ ಡಿಸೈನ್ ಇನ್ ಮೊಬೈಲ್ ಮಾರ್ಕೆಟಿಂಗ್? ಅಂದರೆ ನಮ್ಮ ಮೊಬೈಲ್ ಮಾರ್ಕೆಟಿಂಗ್ ಅಂದರೆ ಡಿಸೈನ್ ಇನ್ ಮೊಬೈಲ್ ಮಾರ್ಕೆಟಿಂಗಲ್ಲಿ ಪರ್ಪಸ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಸೊ 25ನೇದಕ್ಕೆ ಸಿ ಆನ್ಸರ್ ಆಗಿರುತ್ತೆ. ಟು
ಇಂಪ್ರೂವ್ ಸೀಮ್ಲೆಸ್ ಯೂಸರ್ ಎಕ್ಸ್ಪೀರಿಯನ್ಸ್ ಅಕ್ರಾಸ್ ಡಿಫರೆಂಟ್ ಡಿವೈಸಸ್ ಆ್ಯಂಡ್ ಸ್ಕ್ರೀನ್ ಸೈಜಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ 26ನೇದು, ವಾಟ್ ಡಸ್ ASO ಸ್ಟ್ಯಾಂಡ್ ಫಾರ್ ಇನ್ ದ ಕಾಂಟೆಕ್ಸ್ಟ್ ಮೊಬೈಲ್ ಮಾರ್ಕೆಟಿಂಗಲ್ಲಿ? ASO ಅಂದರೆ ಏನು ಅಂತ ಕೇಳ್ತಿದ್ದಾನೆ. ಅದಕ್ಕೂ ಸಹ ಆನ್ಸರ್ ಹೇಳ್ತೀನಿ ನೋಡಿ. 26ನೇದಕ್ಕೆ ಬಿ ಆನ್ಸರ್, ಆ್ಯಪ್ ಸ್ಟೋರ್ ಆಪ್ಟಿಮೈಸೇಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ 27ನೇ ಕ್ವಶನ್ನು, ವಿಚ್ ಮೊಬೈಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇನ್ವಾಲ್ವ್ಸ್ ಇನ್ಸೆಂಟಿವೈಸಿಂಗ್ ಯೂಸರ್ಸ್ ಟು ಇನ್ಸ್ಟಾಲ್ ಆ್ಯಂಡ್ ಎಂಗೇಜ್ ವಿತ್ ಎ ಮೊಬೈಲ್ ಆ್ಯಪ್? ಅಂದರೆ ನಾವು ಮೊಬೈಲ್ ಆ್ಯಪ್ನ ಇನ್ಸ್ಟಾಲ್ ಮಾಡಿದಾಗ ಸೊ ಯಾವ ಥರ ಮಾರ್ಕೆಟಿಂಗ್ನ ಮಾಡ್ತಾರೆ ಈ ಮೊಬೈಲ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸಲ್ಲಿ ಅಂತ ನೋಡೋದಾದರೆ, ಸೊ 27ನೇದಕ್ಕೆ ಆಪ್ಷನ್ ಸಿ ಆನ್ಸರ್ ಆಗಿರುತ್ತೆ, ಇನ್ ಆ್ಯಪ್ ಅಡ್ವರ್ಟೈಸಿಂಗ್ ಆನ್ಸರ್ ಆಗಿರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಬೆನಿಫಿಟ್ ಆಫ್ ಎ ಮೊಬೈಲ್ ಮಾರ್ಕೆಟಿಂಗ್? ಅಂದರೆ ಮೊಬೈಲ್ ಮಾರ್ಕೆಟಿಂಗಲ್ಲಿ ಇದು ಬೆನಿಫಿಟ್ ಅಲ್ಲ. ಸೊ ಏನಪ್ಪ ಅಂತ ಆನ್ಸರ್, ಇದಕ್ಕೆ ಡೈರೆಕ್ಟ್ ಆನ್ಸರ್ ನೋಡೋದಾದರೆ ಆಪ್ಷನ್ ಸಿ, ಡಿಕ್ರೀಸ್ಡ್ ಎಂಗೇಜ್ಮೆಂಟ್ ವಿತ್ ಯಂಗ್ಸ್ಟರ್ ಡೆಮೋಗ್ರಫಿಕ್ಸ್. ಸೊ ಇದಲ್ಲ, ನಾವು ಡಿಕ್ರೀಸ್ ಮಾಡೋದಿಲ್ಲ, ಅಲ್ಲಿ ನಾವು ಜಾಸ್ತಿ ಇನ್ಕ್ರೀಸ್ನೇ ಮಾಡ್ಕೊತಾ ಹೋಗ್ತೀವಿ ಮೊಬೈಲ್ ಮಾರ್ಕೆಟಿಂಗಲ್ಲಿ. ಓಕೆನಾ, ಡೆವಲಪ್ಡ್ ಮಾಡ್ಕೊತಾ ಹೋಗ್ತಾ ಇರ್ತೀವಿ. ಇದಕ್ಕೆ ಸಿ ಆನ್ಸರ್, ಇದು ತಪ್ಪಾಗಿದೆ ಅಂತ ಆನ್ಸರ್ ಅದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪರ್ಪಸ್ ಆಫ್ ಮೊಬೈಲ್ ವಿಡಿಯೋ ಅಡ್ವರ್ಟೈಸಿಂಗ್? ಅಂದರೆ ಮೊಬೈಲ್ ವಿಡಿಯೋ ಅಡ್ವರ್ಟೈಸಿಂಗ್ನ ಪರ್ಪಸ್ ಏನು ಅಂತ ಕೇಳ್ತಿದ್ದಾನೆ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಏನಪ್ಪ ಅಂದರೆ ಆಪ್ಷನ್ ಸಿ, ಟು ಪ್ರಮೋಟ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಥ್ರೂ ವಿಡಿಯೋ ಕಾಂಟೆಕ್ಸ್ಟ್ ಆನ್ ಮೊಬೈಲ್ ಡಿವೈಸಸ್. ಅಂದರೆ ನಾವು ವಿಡಿಯೋ ಅಡ್ವರ್ಟೈಸಿಂಗ್ ಕೊಡೋ ಮೂಲಕ ನಾವು ಅದ್ರ ಬಗ್ಗೆ ನೀಟಾಗಿ ತಿಳ್ಕೊತಾರೆ ಜನ. ಸೊ ಆದ್ದರಿಂದ ಅಲ್ಲಿ ನೀಟಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಒಲವು ಕೊಡ್ಕೊಂಡು ಬೇರೆಯವರಿಗೆ ರೆಫರ್ ಸಹ ಮಾಡ್ತಾರೆ. ಸೊ ಇಲ್ಲಿ ಅದು ನಡೆಯುತ್ತೆ. ಅದಕ್ಕೆ ಆಪ್ಷನ್ ಬಂದ್ಬಿಟ್ಟು ಸಿ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಮೊಬೈಲ್ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಇನ್ವಾಲ್ವ್ಸ್ ಕ್ರಿಯೇಟಿಂಗ್ ಇಂಟ್ರಾಕ್ಟಿವ್ ಎಕ್ಸ್ಪೀರಿಯನ್ಸ್ ಯೂಸಿಂಗ್ ಆರ್ಗ್ಯುಮೆಂಟೆಡ್ ರಿಯಾಲಿಟಿ AR ಅಂತ ಆರ್ಗ್ಯುಮೆಂಟೆಡ್ ರಿಯಾಲಿಟಿನ AR ಅಂತ ಕರಿತೀವಿ, ವರ್ಚುವಲ್ ರಿಯಾಲಿಟಿನ VR ಟೆಕ್ನಾಲಜಿ ಅಂತ ಕರಿತೀವಿ. ಅದು ಯಾವ ಥರ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ ಅಂತ ನೋಡೋದಾದರೆ, ಸೊ 30ನೇ ಕ್ವಶನ್ಸ್ಗೆ ಇಂಪ್ರೆಸಿವ್ ಅಡ್ವರ್ಟೈಸಿಂಗು ಆ ಥರ ಎಲ್ಲ ಕೊಟ್ಟರೆ ನಮಗೆ ವರ್ಚುವಲ್ ರಿಯಾಲಿಟಿ ಆ್ಯಂಡ್ ಆರ್ಗ್ಯುಮೆಂಟ್ ರಿಯಾಲಿಟಿ ಕೊಟ್ಟರೆ ನಮಗೆ ಇಂಪ್ರೋಸಿವ್ ಅಡ್ವರ್ಟೈಸ್ಮೆಂಟ್ ಹಂಗಿರುತ್ತೆ. ಓಕೆ, ಇಂಪ್ರೆಸಿವ್ ಆಗಬೇಕು ಅಡ್ವರ್ಟೈಸ್ಮೆಂಟ್ ನೋಡಿದ ತಕ್ಷಣ ತಗೋರ್ಬೇಕು ಆ ರೀತಿ ಅನಿಸುತ್ತೆ. ಓಕೆನಾ, ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ. ಇನ್ನು ನೆಕ್ಸ್ಟ್ ಕ್ವಶನ್ 31ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಪ್ರಿಲಿಮಿನರಿ ಇಂಪ್ಯಾಕ್ಟ್ ವೆಬ್ಸೈಟ್ ಲೋಡ್ ಸ್ಪೀಡ್? ಅಂದರೆ ನಾವೊಂದು ಅಂದರೆ ಪ್ರಿಲಿಮಿನರಿ ಇಂಪ್ಯಾಕ್ಟು ವೆಬ್ಸೈಟಲ್ಲಿ ಯಾವ ಥರ ಲೋಡ್ ಸ್ಪೀಡು ಆದಾಗ. ಸೊ ಅದಕ್ಕೆ ಆಪ್ಷನ್ ಕೊಟ್ಟೆ ನೋಡಿ, ಹೈ ಕ್ವಾಲಿಟಿ ಇಮೇಜಸ್ಸು, ಸರ್ವರ್ಸ್ ರೆಸ್ಪಾನ್ಸ್ ಟೈಮು, ಕಂಪ್ಲೆಕ್ಸ್ ಅನಿಮೇಷನ್ಸು, ಡಿ ಆಲ್ ಆಫ್ ದಿ ಎಬೋ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಆಪ್ಷನ್ ಡಿ, ಆಲ್ ಆಫ್ ದಿ ಎಬೋ ಇವೆಲ್ಲವೂ ಸಹ ಬರ್ತವೆ. ಓಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಮೇನ್ ಫಂಕ್ಷನ್ಸ್ ಆಫ್ ಎ ವೆಬ್ಸೈಟ್ ನ್ಯಾವಿಗೇಷನ್ಸ್ ಬಾರ್? ಅಂದರೆ ವೆಬ್ಸೈಟ್ ನ್ಯಾವಿಗೇಷನ್ ಬಾರ್ನ ಮೇನ್ ಫಂಕ್ಷನ್ಸ್ ಏನು? ಸೊ ಅಲ್ಲಿ ನೋಡಿ, ಫಸ್ಟ್ನೇದಾಗಿ ನೋಡೋದಾದರೆ ಆಪ್ಷನ್, ಇದಕ್ಕೆ ಡೈರೆಕ್ಟ್ ಆನ್ಸರ್ ಹೇಳ್ತೀವಿ ನೋಡಿ. 37ನೇದಕ್ಕೆ ಸಿ ಆನ್ಸರು, ಎಲ್ಪಿಂಗ್ ಯೂಸರ್ಸ್ ಆರ್ ಫೈಂಡ್ ಇನ್ಫಾರ್ಮೇಷನ್. ಈಗ ನಮಗೆ ಆ ನ್ಯಾವಿಗೇಷನ್ ಬಾರಲ್ಲೇ ಕೊಟ್ಬಿಟ್ರೆ ಇನ್ಫಾರ್ಮೇಷನ್ನು ಕ್ಲಿಕ್ ಮಾಡ್ತಾರಾ, ಅವಾಗ ಎಲ್ಪಿಂಗ್ ಯೂಸರ್ ಫಾರ್ ಮೋರ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಫೈಂಡ್ ಇನ್ಫಾರ್ಮೇಷನ್ಗಾಗಿರ್ಬೋದು, ಕಂಪ್ಲೀಟ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು 33ನೇ ಕ್ವಶನ್ನು, ವಿಚ್ ಟೂಲ್ ಈಸ್ ಟೈಪಿಕಲಿ ಯೂಸ್ಡ್ ಫಾರ್ ARB ಟೆಸ್ಟಿಂಗ್ ಇನ್ ವೆಬ್ ಡಿಸೈನಿಂಗ್? ಅಂದರೆ ನಾವು ವೆಬ್ ಡಿಸೈನಿಂಗಲ್ಲಿ ಯಾವ ಥರ ಟೈಪಿಕಲಿ ಯೂಸ್ ಆಗುತ್ತೆ ಅಂತ ನೋಡೋದಾದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು 33ನೇದಕ್ಕೆ ಎ ಆನ್ಸರು, ಗೂಗಲ್ ಅನಾಲಿಟಿಕ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸಾರಿ, ಗೂಗಲ್ ಅನಾಲಿಟಿಕ್ಸ್ ಅಲ್ಲ, ಆಪ್ಟಿಮೈಸಲಿ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಡಸ್ ROI ಮೀನ್ಸ್ ಇಸ್ ಮಾರ್ಕೆಟಿಂಗ್ ಅನಾಲಿಸಿಸ್? ಅಂದರೆ ಮಾರ್ಕೆಟಿಂಗ್ ಅನಾಲಿಸಿಸಲ್ಲಿ ROI ಅಂದರೆ ಏನು? ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟು, ರೇಟ್ ಆನ್ ಇನ್ವೆಸ್ಟ್ಮೆಂಟು, ರೇಂಜ್ ಆಫ್ ಇನ್ಫ್ಲೂಯೆನ್ಸು, ರೆವಿನ್ಯೂ ಆಫ್ ಇನ್ವೆಸ್ಟ್ಮೆಂಟು. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಸೊ ಆಪ್ಷನ್ಸ್ ಎ, ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ನೋಡಿ, ವಿಚ್ ಮೆಟ್ರಿಕ್ ಮೆಜರ್ಸ್ ದ ಪರ್ಸೆಂಟೇಜ್ ಆಫ್ ಇನ್ವೆಸ್ಟರ್ಸ್ ಹೂ ಲೀವ್ ಎ ವೆಬ್ಸೈಟ್ ಆಫ್ ವಿವಿಂಗ್ ಓನ್ಲಿ ಒನ್ ಪೇಜ್ ಅಂತ ಹೇಳಿದ್ದಾನೆ ನೋಡಿ. ಅದರಲ್ಲಿ ಆಪ್ಷನ್ ಕೊಟ್ಟಿದೆ ನೋಡಿ, ಬೋನ್ಸ್ ರೇಟು, ಕನ್ವರ್ಷನ್ ರೇಟು, ಕ್ಲಿಕ್ ಥ್ರೋ ರೇಟು, ಎಂಗೇಜ್ಮೆಂಟ್ ರೇಟು. ಈಗ ನಾವು ವೆಬ್ಸೈಟ್ನ
ಒಂದು ಪೇಜಸ್ನ ವ್ಯೂ ಮಾಡೋದಕ್ಕೆ ಯಾವ ಥರ ಅದು ಪರ್ಸೆಂಟೇಜಲ್ಲಿ ವಿಸಿಟರ್ ಗೊತ್ತಾಗುತ್ತೆ ಅಂತ ನೋಡೋದಾದರೆ ಬೌನ್ಸ್ ರೇಟ್ ಅಂತ ಕರಿತೀವಿ ಅವ್ರನ್ನೆಲ್ಲ. ಈಗ ನಾವು ಒಂದು ವೆಬ್ಸೈಟಲ್ಲಿ ಒಂದು ಡೇನಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ಒನ್ ಡೇ ಅಲ್ಲಿವರೆಗೂ ಅಷ್ಟೇ ವ್ಯಾಲಿಡಿಟಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಎ ಕಾಮನ್ ಯೂಸ್ ಆಫ್ ಗೂಗಲ್ ಅನಾಲಿಟಿಕ್ಸ್? ಗೂಗಲ್ ಅನಾಲಿಟಿಕ್ಸ್ನ ವಿಚ್ ಕಾಮನ್ ಯೂಸ್ಗೆ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ 36ನೇದಕ್ಕೆ ಬಿ, ಟ್ರ್ಯಾಕಿಂಗ್ ವೆಬ್ಸೈಟ್ ಟ್ರಾಫಿಕ್ಗೆ. ಈಗ ನಾವು ಗೂಗಲ್ನೆಲ್ಲ ಯೂಸ್ ಮಾಡೋದು ಯಾಕೆ ಹೇಳಿ? ಟ್ರ್ಯಾಕಿಂಗ್ ವೆಬ್ಸೈಟ್ ಟ್ರಾಫಿಕ್ಗೆ. ಅಂದರೆ ಈಗ ನಾವು ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಆ ಒಂದು ಇನ್ಫಾರ್ಮೇಷನ್ನ ಸರ್ಚ್ ಮಾಡ್ತೀವಿ ಅಂದರೆ ಅದು ಸುಮ್ಮನೆ ಮಾಡೋದಿಲ್ಲ. ಅದನ್ನು ಸಹ ನಮಗೆ ವೆಬ್ಸೈಟ್ ಟ್ರಾಫಿಕ್ಕು ಅಲ್ಲಿ ರೂಪುಗೊಂಡು ನಮಗೆ ಅಮೌಂಟ್ ಬರುತ್ತೆ. ಓಕೆ, ಗೂಗಲ್ ಆ್ಯಡ್ಸನ್ಸ್ ಸುಮ್ಮನೆ ಆ್ಯಡ್ಸ್ ಬರೋದಿಲ್ಲ, ಅಲ್ಲಿ ಅಮೌಂಟ್ ಬರೋಕ್ಕೋಸ್ಕರ ಅಲ್ಲಿ ಆ್ಯಡ್ಸು ರನ್ ಆಗ್ತಾ ಇರುತ್ತೆ. ಇನ್ನು 37ನೇದು, ಸೊ ನೆಕ್ಸ್ಟು ವಾಟ್ ಡಸ್ AI ಸ್ಟ್ಯಾಂಡ್ ಫಾರ್? ಅಂದರೆ AI ಅಂದರೆ ಏನು ಅಂತ ಕೇಳ್ತಿದ್ದಾರೆ ನೋಡಿ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಸಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. AI ಅಂದರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಮೆಷಿನ್ ಲರ್ನಿಂಗ್? ಅಂದರೆ ಮೆಷಿನ್ ಲರ್ನಿಂಗ್ನ ಎಕ್ಸಾಂಪಲ್ ಯಾವುದು? ಸೊ ಇದಕ್ಕೆ ಡೈರೆಕ್ಟ್ ಆನ್ಸರ್ ನೋಡೋದಾದರೆ ಬಿ, ಪ್ರಿಡಿಕ್ಟಿವ್ ಟೆಕ್ಸ್ಟ್ ಇನ್ ಮೆಸೇಜಿಂಗ್ ಆ್ಯಪ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಬಿಗ್ ಡಾಟಾ ಈಸ್ ಆಫ್ಟನ್ ಡಿಫೈನ್ಡ್ ಬೈ ವಿಚ್ 3 V's ಅಂದರೆ ನಾವು ಬಿಗ್ ಡಾಟಾದಲ್ಲಿ ಯೂಸ್ ಮಾಡಬೇಕಾದ್ರೆ ವಿ ಅಂದರೆ 3 V ಅಂದರೆ ಏನು? 3 V's ಅಂತ ಹೇಳ್ತೀವಿ. ಸೊ ಅದಕ್ಕೆ ಆಪ್ಷನ್ ಏನಪ್ಪ ಅಂತ ನೋಡೋದಾದರೆ 39ಗೆ ಎ, ವಾಲ್ಯೂಮ್, ವೆಲೋಸಿಟಿ, ವೆರೈಟಿ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ 40. ಸೊ ವಾಟ್ ಡಸ್ SEO ಸ್ಟ್ಯಾಂಡ್ ಫಾರ್? SEO ಅಂದರೆ ಏನು? ಅದ್ರ ಎಕ್ಸ್ಪ್ಯಾಂಡ್ನ ಕೇಳ್ತಿದ್ದಾನೆ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಬಿ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಈಗ ನಮಗೆ ಸರ್ಚ್ ಇಂಜಿನ್ ಅಂತಂದರೆ ಯಾವುದೆಲ್ಲ ಬರ್ತದೆ ಹೇಳಿ? ಕ್ರೋಮ್ ಬರುತ್ತೆ, ಅದು ಬ್ರೌಸರು. ಗೂಗಲ್ ಬರುತ್ತೆ, ಫೈರ್ಫಾಕ್ಸ್ ಬರುತ್ತೆ. ಇವೆಲ್ಲ ನಮಗೆ ಸರ್ಚ್ ಇಂಜಿನ್ಗಳು. ಮತ್ತು ಸಫಾರಿ ಅದು ಸಹ ಸರ್ಚ್ ಇಂಜಿನ್ನೇ. ಓಕೆ, ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕಾಮನ್ ಆಬ್ಜೆಕ್ಟಿವ್ಸ್ ಆಫ್ ಕಂಟೆಕ್ಸ್ಟ್ ಮಾರ್ಕೆಟಿಂಗ್? ಕಂಟೆಂಟ್ ಮಾರ್ಕೆಟಿಂಗ್ನ ಮುಖ್ಯವಾದ ಆಬ್ಜೆಕ್ಟಿವ್ಸ್ ಏನು? ಸೊ ಅದಕ್ಕೆ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಬಿ, ಬ್ರ್ಯಾಂಡ್ ಅವೇರ್ನೆಸ್. ಈಗ ನಾವು ಕಂಟೆಂಟ್ನ ಮಾಡ್ತಾ ಇದ್ದೀವಿ ಅಂತ ಅಂದರೆ ಸುಮ್ಮನೆ ಪ್ರಮೋಷನ್ನ ಕೊಡೋಕ್ಕೋಗೋದಿಲ್ಲ. ಒಂದು ಬ್ರ್ಯಾಂಡ್ನ ಇಟ್ಕೊಂಡು ಪ್ರಮೋಷನ್ನ ಕೊಡ್ತೀವಿ, ಆವಾಗ ಜನಗಳಿಗೆ ಬ್ರ್ಯಾಂಡ್ ಅವೇರ್ನೆಸ್ ಮೂಡುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟ್ರಾಟಜಿ ಇನ್ವಾಲ್ವ್ಸ್ ಆಪ್ಟಿಮೈಸೇಷನ್ ಕಂಟೆಂಟ್ ಸರ್ಚ್ ಇಂಜಿನ್ ಫ್ಯೂಚರ್ಸ್ ಸ್ನಿಪ್ಪೆಟ್ಸ್? ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ 42ಗೆ ಸಿ, 0 ಕ್ಲಿಕ್ ಸರ್ಚ್ ಆಪ್ಟಿಮೈಸೇಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಪ್ರೈಮರಿ ಅಡ್ವಾಂಟೇಜಸ್ ಆಫ್ ಮೊಬೈಲ್ ಮಾರ್ಕೆಟಿಂಗ್? ಮೊಬೈಲ್ ಮಾರ್ಕೆಟಿಂಗ್ನ ಪ್ರಮುಖವಾದ ಅಡ್ವಾಂಟೇಜ್ ಏನು ಮೊಬೈಲ್ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂಗೆ ಅಂತ ನೋಡೋದಾದರೆ? ಸೊ 43ನೇದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ, ಡೈರೆಕ್ಟ್ ಕಮ್ಯುನಿಕೇಷನ್ಸ್ ವಿತ್ ಯೂಸರ್ಸ್. ಸೊ ಇದಕ್ಕೆ ಸಿ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ಫಾಲೋಯಿಂಗ್ ಈಸ್ ಟೈಪ್ಸ್ ಆಫ್ ಮೊಬೈಲ್ ಮಾರ್ಕೆಟಿಂಗ್? ಅಂದರೆ ಮೊಬೈಲ್ ಮಾರ್ಕೆಟಿಂಗ್ನ ಇದರಲ್ಲಿರೋ ಟೈಪ್ಸ್ ಯಾವುದು ಅಂತ ನೋಡೋದಾದರೆ, ಸೊ ಆಪ್ಷನ್ 44ನೇದಕ್ಕೆ ಆಪ್ಷನ್ ಬಂದುಬಿಟ್ಟು, ಸ್ವಲ್ಪ ಝೂಮ್ ಲೆಸ್ ಮಾಡ್ತೀನಿ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು 44ನೇದಕ್ಕೆ ಬಿ, SMS ಕಂಪೈನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ 45ನೇದು, ವಾಟ್ ಈಸ್ ಟರ್ಮ್ ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ ಮಾರ್ಕೆಟಿಂಗ್ ಎ ವೆಬ್ಸೈಟ್ ಮೊಬೈಲ್ ಫ್ರೆಂಡ್ಲಿ? ಓಕೆನಾ, ಅಂದರೆ ವೆಬ್ಸೈಟ್ ಮೊಬೈಲ್ ಫ್ರೆಂಡ್ಲಿ ಆಗಿ ಯೂಸ್ ಮಾಡೋ ಪ್ರೋಸೆಸ್ಗೆ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಸೊ 45ನೇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಸಿ, ಮೊಬೈಲ್ ರೆಸ್ಪಾನ್ಸಿವ್ನೆಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಪ್ಲಾಟ್ಫಾರ್ಮ್ ಈಸ್ ಮೋಸ್ಟ್ ಕಾಮನ್ಲಿ ಅಸೋಸಿಯೇಟೆಡ್ ವಿತ್ ವಿಡಿಯೋ ಮಾರ್ಕೆಟಿಂಗ್? ಅಂದರೆ ವಿಡಿಯೋ ಮಾರ್ಕೆಟಿಂಗ್ನ ಕಾಮನ್ ಆಗಿ ಯಾವ ಥರ ಯೂಸ್ ಮಾಡ್ತೀವಿ ಅಂತ ಯಾವ ಪ್ಲಾಟ್ಫಾರ್ಮಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ, ಸೊ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತು, ಎಲ್ಲರೂ ಸಹ ಯೂಸ್ ಮಾಡ್ತೀರಾ, ಯೂಟ್ಯೂಬ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಓಕೆ, ನಾವು ಒಂದು ವೀಡಿಯೋ ಮಾರ್ಕೆಟಿಂಗ್ನ ಮಾಡೋದಕ್ಕೆ ಯೂಸ್ಫುಲ್ ಆಗೋವಂಥದ್ದೇ ನಮಗೆ ಇದು ಫೇಸ್ಬುಕ್ಕು ಸಹ ಯೂಸ್ ಆಗುತ್ತೆ, ಬಟ್ ಅಷ್ಟೊಂಥರ ಯೂಸ್ ಆಗೋಲ್ಲ ನಮಗೆ. ವೀಡಿಯೋ ಕಂಟೆಕ್ಸ್ಟ್ ಮಾಡೋದ್ರಲ್ಲಿ ಯೂಟ್ಯೂಬ್ ಈಸ್ ನಂಬರ್ 1. ಇನ್ನು ನೆಕ್ಸ್ಟ್ ಕ್ವಶನ್, ಈ ವಿಡಿಯೋನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಇದರಿಂದ ಏನು ಸುಮ್ಮನೆ ಬರೋದಿಲ್ಲ, ಇದರಿಂದ ನಮಗೆ ಸ್ಯಾಲ್ರಿ ಬರುತ್ತೆ. ಓಕೆನಾ, ಸುಮ್ಮನೆ ಯಾರೂ ಅಪ್ಲೋಡ್ ಮಾಡೋದಿಲ್ಲ, ಅವ್ರ ಟೈಮ್ ವೇಸ್ಟ್ ಮಾಡಿಕೊಂಡು. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಬೆನಿಫಿಟ್ಸ್ ಆಫ್ ಯೂಸಿಂಗ್ ವಿಡಿಯೋ ಇನ್ ಮಾರ್ಕೆಟಿಂಗ್? ಅಂದರೆ ವಿಡಿಯೋ ಮಾರ್ಕೆಟಿಂಗ್ನ ಬೆನಿಫಿಟ್ಸ್ ಏನು? ಸೊ ಇದಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ, ನೀವು ಬೇಕಾದ್ರೆ ಓದ್ಕೊಬೋದು. ಇದಕ್ಕೆ ಡೈರೆಕ್ಟ್ ಕ್ವಶನ್ ಹೇಳ್ತೀನಿ ನೋಡಿ, ಹೈಯರ್ ಕನ್ವರ್ಷನ್ ರೇಟು ಉಂಟಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಮೆಟ್ರಿಕ್ ಈಸ್
ಕ್ರೂಷಿಯಲ್ ಆಫ್ ಇವ್ಯಾಲ್ಯೂಯೇಟಿಂಗ್ ವಿಡಿಯೋ ಮಾರ್ಕೆಟಿಂಗ್ ಸಕ್ಸಸ್ಸು. ವಿಡಿಯೋ ಮಾರ್ಕೆಟಿಂಗ್ ಸಕ್ಸಸ್ನ ಏನು ಕ್ರೂಷಿಯಲ್ ಅಂತ ನೋಡೋದಾದರೆ ಅದಕ್ಕೆ ವಾಚ್ ಟೈಮು, ಪೇಜ್ ವ್ಯೂಸು, ಬೌನ್ಸ್ ರೇಟು, ಇಮೇಲ್ ಓಪನ್ಸ್ ರೇಟ್ ಅಂತ ಹೇಳಿದಾನಲ್ವಾ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ, ವಾಚ್ ಟೈಮ್. ವಿಡಿಯೋ ಮಾರ್ಕೆಟಿಂಗ್ ಸಕ್ಸಸ್ಸು ಅಂದರೆ ನಿಮ್ಗೊಂದು ತಿಳ್ಕೊಬೇಕು, ನಾವು ಸುಮ್ಮನೆ ನಮಗೊಂದು ಯೂಟ್ಯೂಬ್ ಮಾಡೋದಕ್ಕೆ ಸುಮ್ಮನೆ ಕೊಡೋದಿಲ್ಲ ಚಾನಲ್ ಅಂತ. ಅದಕ್ಕೂ ಸಹ ನಮಗೆ ಕ್ರೈಟೀರಿಯಾ ಇಟ್ಟಿರ್ತಾನೆ, ವಾಚ್ ಅವರ್ಸ್ ಇಟ್ಟಿರ್ತಾನೆ, ಅದು ಮತ್ತು ಸಬ್ಸ್ಕ್ರೈಬರ್ ಇಟ್ಟಿರ್ತಾನೆ. ಅದರಲ್ಲಿ ಒಂದು ಬರುವಂಥದ್ದು ವಾಚ್ ಟೈಮ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್? ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಅಂದರೆ ಏನು? ಸೊ ಇದಕ್ಕೆ ಡೈರೆಕ್ಟ್ ಆನ್ಸರ್ ನೋಡೋದಾದರೆ ಆಪ್ಷನ್ಸ್ ಬಿ ನೋಡಿ, ಕೊಲಾಬರೇಷನ್ಸ್ ವಿತ್ ಪಾಪ್ಯುಲೇಷನ್ ಇಂಡಿವಿಜುವಲ್ಸ್ ಪ್ರಮೋಟಿಂಗ್ ಪ್ರಾಡಕ್ಟ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಪ್ಲಾಟ್ಫಾರ್ಮ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್? ಅಂದರೆ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗು ಕಾಮನ್ ಆಗಿ ಯಾವ ಪ್ಲಾಟ್ಫಾರ್ಮೇ ಯೂಸ್ ಮಾಡ್ಕೋತಾರೆ ಅಂತ ನೋಡೋದಾದರೆ, ಸೊ ನೀವು ಗೊತ್ತಿರ್ಬೋದು ಇನ್ಸ್ಟಾಗ್ರಾಮ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಯಾವ ಥರ ಇನ್ಸ್ಟಾಗ್ರಾಮು ಆಪ್ಷನ್ ಆಗಿರುತ್ತೆ? ಸೊ ನೀವು ಅಂದ್ಕೊಬೋದು, ಈಗ ನೀವೊಂದು ರೀಲ್ಸ್ನ ನೋಡ್ತಾ ಇರ್ತೀರ, ಅಲ್ಲಿ ಒಂದು ಆ್ಯಡ್ಸ್ ರನ್ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಇಲ್ಲ ಯಾವುದಕ್ಕೊಂದು ಸೈನ್ ಇನ್ ಆಗೋದು, ಯಾವುದೋ ಒಂದಕ್ಕೆ ಲಾಗಿನ್ ಆಗ್ತಿರಲ್ಲ, ದಟ್ ಈಸ್ ಇನ್ಫ್ಲುಯೆನ್ಸ್ ಆಗಿ ನೀವು ಅದ್ರ ಮೇಲೆ ಇದಾಗ್ತಿರಲ್ಲ, ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಡಿಫೈನ್ಸ್ ಎ ಮೈಕ್ರೋ ಇನ್ಫ್ಲುಯೆನ್ಸರ್? ಅಂದರೆ ಮೈಕ್ರೋ ಇನ್ಫ್ಲುಯೆನ್ಸ್ನ ಡೆಫಿನೇಷನ್ಸ್ ಏನು ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಆಪ್ಷನ್ಸ್ ಬಿ, ಆ್ಯನ್ ಇನ್ಫ್ಲುಯೆನ್ಸರ್ ವಿತ್ ಸ್ಮಾಲ್ ಹೈಲಿ ಎಂಗೇಜ್ಡ್ ಆಡಿಯನ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಟೂಲ್ ಈಸ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಫಾರ್ ಮಾರ್ಕೆಟಿಂಗ್ ಆಟೋಮೇಷನ್ಸ್? ಅಂದರೆ ಮಾರ್ಕೆಟಿಂಗ್ ಆಟೋಮೇಷನ್ಸಲ್ಲಿ ಯಾವ ಥರ ಟೂಲ್ನ ಯೂಸ್ ಮಾಡ್ತೀರಾ ಅಂತ ನೋಡೋದಾದರೆ, ಸೊ 52ಗೆ ಆನ್ಸರ್ ಬಂದ್ಬಿಟ್ಟು ಬಿ, ಅಬ್ಬು ಸ್ಪಾಟ್ ಅಂತ ಒಂದು ಅಪ್ಲಿಕೇಶನ್ಸ್ ಇದೆ, ಅಲ್ಲಿ ಮಾರ್ಕೆಟಿಂಗೋಸ್ಕರ ಯೂಸ್ ಮಾಡ್ಕೋತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಪ್ರೈಮರಿ ಬೆನಿಫಿಟ್ಸ್ ಆಫ್ ಮಾರ್ಕೆಟಿಂಗ್ ಆಟೋಮೇಷನ್ಸ್? ಅಂದರೆ ಮಾರ್ಕೆಟಿಂಗ್ ಆಟೋಮೇಷನ್ಸ್ನ ಪ್ರೈಮರಿ ಬೆನಿಫಿಟ್ಸ್ ಅಂದ್ ಏನು? ಸೊ ಅದರಲ್ಲಿ 53ನೇದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ, ಸ್ಟ್ರೀಮ್ಲಿಂಗ್ ರಿಪೀಟಿವ್ ಟಾಸ್ಕ್. ಓಕೆನಾ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಆಟೋಮೇಟೆಡ್ ಇನ್ ಮಾರ್ಕೆಟಿಂಗ್? ಆಟೋಮೇಟೆಡ್ ಮಾರ್ಕೆಟಿಂಗ್ನ ಫಾಲೋ ಆಗೋದು ಯಾವುದು ಅಂತ ನೋಡೋದಾದರೆ 54ನೇದಕ್ಕೆ ಎ ಆನ್ಸರ್ ಆಗಿರುತ್ತೆ, ಕಸ್ಟಮರ್ ಸೆಗ್ಮೆಂಟೇಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಟೂಲ್ ಈಸ್ ವೆಲ್ ನೌನ್ ಫಾರ್ ಇಮೇಲ್ ಮಾರ್ಕೆಟಿಂಗ್ ಕಂಪೈನ್? ಅಂದರೆ ಮಾರ್ಕೆಟಿಂಗ್ ಕಂಪೈನಲ್ಲಿ ಇಮೇಲು ಯಾವ ಥರ ವೆಲ್ಲಾಗಿ ಹೆಲ್ಪ್ಫುಲ್ ಆಗುತ್ತೆ ಅಂತ ನೋಡೋದಾದರೆ 55ನೇದಕ್ಕೆ ಬಿ ಆನ್ಸರ್, ಅಂದರೆ ಮೇಲ್ ಚಿಂಪ್. ಇಮೇಲು ಮೇಲ್ ಚಿಪ್ ಅಂತ ಬರುತ್ತೆ, ಅಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಡಿಜಿಟಲ್ ಮಾರ್ಕೆಟಿಂಗ್ ಟೂಲಲ್ಲಿ ವಾಟ್ ಈಸ್ CRM? ಸೊ ನಿಮಗೆ ಬೇಕಾದ್ರೆ ಗೊತ್ತಿರ್ಬೋದು, 5th ಸೆಮ್ಮಲ್ಲೂ ಓದಿರ್ತಾರೆ, 6th ಸೆಮ್ಮಲ್ಲೂ ಓದಿರ್ತಾರೆ. CRM ಅಂದರೆ ಏನು? ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. ಆನ್ಸರ್ ಇಷ್ಟೇ. ಓಕೆನಾ, ಇದಕ್ಕೆ ಬಿ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಟೂಲ್ ಈಸ್ ಯೂಸ್ಡ್ ಫಾರ್ ಮ್ಯಾನೇಜಿಂಗ್ ಆ್ಯಂಡ್ ಆಟೋಮೇಟಿಂಗ್ ಸೇಲ್ಸ್ ಪ್ರೊಸೆಸಸ್? ಅಂದರೆ ನಾವು ಆಟೋಮೇಷನ್ ಪ್ರೊಸೆಸಲ್ಲಿ ಮ್ಯಾನೇಜಿಂಗ್ ಆಗುವಂಥದ್ದು ಯಾವುದು ಅಂತ ನೋಡೋದಾದರೆ, ಸೊ 57ನೇದಕ್ಕೆ ಸಿ, ಸೇಲ್ಸ್ ಫೋರ್ಸ್ ಅಂತ ಒಂದು ಅಪ್ಲಿಕೇಶನ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ಸೇಲ್ನ ಮಾಡ್ಬೋದು. ಇನ್ನು ನೆಕ್ಸ್ಟು, ವಾಟ್ ಈಸ್ ದ ಕೀ ಫ್ಯೂಚರ್ಸ್ ಆಫ್ ಗೂಗಲ್ ಆ್ಯಡ್ಸು? ಗೂಗಲ್ ಆ್ಯಡ್ಸ್ನ ಪ್ರಮುಖವಾದ ಅಥವಾ ಕೀ ಫ್ಯೂಚರ್ಸ್ ಏನು ಅಂತ ಕೇಳಿದಾರೆ ನೋಡಿ, ಅದಕ್ಕೆ ಆನ್ಸರ್ ಬಂದುಬಿಟ್ಟು ಗೂಗಲ್ ಆ್ಯಡ್ಸೆನ್ಸಲ್ಲಿ ಇದು ಮಾಡುವಂಥದ್ದು ಆಪ್ಷನ್ ಬಿ, ಕೀವರ್ಡ್ ಬಿಡ್ಡಿಂಗ್ ಆಗುತ್ತೆ. ಅದನ್ನು ಗೂಗಲ್ ಆ್ಯಡ್ಸೆನ್ಸ್ ಪ್ರಮುಖವಾದ ಫ್ಯೂಚರ್ಸಲ್ಲಿ ಒಂದಾಗಿರುತ್ತೆ, ಕೀವರ್ಡ್ ಬಿಡ್ಡಿಂಗ್. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪರ್ಪಸ್ ಆಫ್ ಹಬ್ ಸ್ಪಾಟ್ CRM ಟೂಲ್ಸ್? ಅಂದರೆ CRM ಟೂಲ್ನಲ್ಲಿ ಹಬ್ ಸ್ಪಾಟ್ನ ಪರ್ಪಸ್ ಏನೇನು? ಸೊ ಅದರಲ್ಲಿ ಆಪ್ಷನ್ ಬಂದ್ಬಿಟ್ಟು ರೈಟ್ ಆನ್ಸರ್ ಬಂದ್ಬಿಟ್ಟು ಎ, ಮ್ಯಾನೇಜಿಂಗ್ ಕಸ್ಟಮರ್ ರಿಲೇಷನ್ಶಿಪ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಈ ಕ್ವಶನ್ಸಲ್ಲಿ ಈ ಪೇಪರಲ್ಲಿ, ವಿಚ್ ಡಿಜಿಟಲ್ ಮಾರ್ಕೆಟಿಂಗ್ ಟೂಲ್ ಈಸ್ ನೋನ್ ಫಾರ್ ಕಸ್ಟಮರ್ ಸೆಗ್ಮೆಂಟೇಷನ್ಸ್ ಆ್ಯಂಡ್ ಟಾರ್ಗೆಟಿಂಗ್ ಮಾರ್ಕೆಟಿಂಗ್? ಅದಕ್ಕೆ ಆನ್ಸರ್ ಬಂದುಬಿಟ್ಟು ಬಿ, ಸೇಲ್ ಫಾರ್ ಮಾರ್ಕೆಟಿಂಗ್ ಕ್ಲೌಡ್. ಅಂದರೆ ನಾವು ಕಸ್ಟಮರ್ ಸೆಗ್ಮೆಂಟೇಷನ್ಸ್, ಟಾರ್ಗೆಟ್ ಮಾರ್ಕೆಟಿಂಗ್ ಎಲ್ಲ ಯಾವುದಕ್ಕೆ ಮಾಡೋದು? ಸೇಲ್ ಆಗೋಕ್ಕೆ ಕಾರಣ ತಾನೆ. ಸೊ ಇದೆಲ್ಲ ನೋಡೋದಲ್ವಾ ಡಿಜಿಟಲ್ ಮಾರ್ಕೆಟಿಂಗ್ KJK ಕ್ಲಾಸಸ್ಸು. ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೋತೀನಿ. ಸೊ ನೀವು ಬೇಕಾದ್ರೆ ಒಂದೊಂದೇ ಸ್ಕ್ರೀನ್ಶಾಟ್ ತೊಗೊಂಡು ಸಪ್ರೇಟ್ ಬೇಕಾದ್ರು ಎಕ್ಸಾಮ್ ಇನ್ನೊಂದು ಅರ್ಧ ಗಂಟೆ ಐತೆ ಅಂತ ಬೇಕಾದ್ರೂ ಓದ್ಕೊಬೋದು.
ಸೊ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಮತ್ತು ಇದು ತುಂಬ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ, ಮತ್ತು ಯಾವ ಥರ ಇನ್ನೂ ಹೇಳ್ಬೇಕು ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿವರೆಗೆ ಕಂಪ್ಲೀಟಾಗಿ 6th ಸೆಮಿಸ್ಟರ್ಗೆ ಎಲ್ಲ ಪೇಪರು ಸಹ ಮುಗಿಸಿದ್ದೀನಿ. ಬೇಕಾದ್ರೆ ನೀವು ಪ್ಲೇಲಿಸ್ಟ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು, ಟಾಟಾ, ಗುಡ್ ನೈಟ್.